ಏನಮ್ಮ ಈ ಸ್ಟೈಲೆಲ್ಲ ರಂಗೋಲಿ ಮರ್ತೋಯ್ತಲ್ಲ. ಒಳ್ಳೆ ಕೆಲಸ ಕೊಟ್ಬಿಟ್ಟವ್ರೆ ಇವತ್ತು. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಶಿವರಾತ್ರಿ ಟು ಆಲ್ ಮೈ ಫ್ಯಾಮಿಲಿ. ದೇವರು ನಿಮಗೆ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರ ಹತ್ರ ಬೇಡ್ಕೊತೀನಿ. ಎಲ್ಲರೂ ಖುಷಿಯಿಂದ ಇರಿ, ಚೆನ್ನಾಗಿರಿ, ಎಲ್ಲ ಒಳ್ಳೆಯದನ್ನೇ ಮಾಡಿ, ಎಲ್ಲ ಒಳ್ಳೆಯದನ್ನೇ ಮಾಡೋಣ ಅಂತ ಹೇಳ್ತಾ ನಾನು ಈ ದಿನನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಬೆಳಗ್ಗೆನೇ ಬೇಗನೆ ಎದ್ದು ನಾನು ಸ್ನಾನ ಮಾಡಿ ಸ್ಕಿನ್ ಕೇರ್ ರೂಟೀನ ಸ್ಟಾರ್ಟ್ ಮಾಡಿದ್ದೆ. ಸ್ಕಿನ್ ಕೇರ್ ಮಾಡ್ಕೊತಿದ್ದೆ. ಸ್ವಲ್ಪ ಮಾಯಶ್ಚರೈಸರ್ ಕ್ರೀಮ್ ಮತ್ತು ಸನ್ಸ್ಕ್ರೀನ್ ಹಾಕಿ ಸ್ವಲ್ಪ ಲಿಪ್ ಬಾಮ್ ಹಾಕೊಂಡಿದ್ದೀನಿ. ಬನ್ನಿ ನಾವು ನಮ್ಮ ಸಿಂಪಲ್ ಶಿವರಾತ್ರಿನ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ, ನ್ಯೂ ವ್ಯೂವರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಎಲ್ಲ ನೀಟಾಗಿ ಒರೆಸ್ಬಿಟ್ಟು ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಮಮ್ಮಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಹೊರಗಡೆ ಹೊಸ್ಲನ್ನ ಎಲ್ಲ ಕ್ಲೀನಾಗಿ ಒರೆಸ್ತಾ ಇದ್ರು. ಮತ್ತೆ ಹೊಸ್ಲಿಗೆ ನಾವು ಅರಿಶಿನ ಕುಂಕುಮ ಎಲ್ಲ ಇಡ್ತೀವಿ. ಇಟ್ಟಾದ್ಮೇಲೆ ಅದಕ್ಕೆ ರಂಗೋಲಿ ಕೂಡ ಹಾಕ್ತಾರೆ ಮಮ್ಮಿ. ನೋಡ್ಬೋದು, ಈಗ ಒರೆಸ್ತಾ ಇದ್ದಾರೆ ಎಲ್ಲನೂ. ಮಮ್ಮಿ ತುಂಬ ವರ್ಷದ ಹಿಂದೆ ರಂಗೋಲಿ ಹಾಕಿದ್ದು. ಇವಾಗ ಯಾವ ಥರ ಹಾಕ್ತಾರೆ ಅಂತ ಅಂದ್ಬಿಟ್ಟು ನೀವೇ ನೋಡಿವ್ರಂತೆ ಇರಿ ಸ್ವಲ್ಪ ಟೈಮು. ನೋಡ್ಬಿಟ್ರೆ ನೀವು ಹಂಗೆ ಶಾಕ್ ಆಗಿಬಿಡ್ತೀರ ಯಾವ ಥರ ರಂಗೋಲಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ಒಂದು 2-3 ರಂಗೋಲಿ ಹಾಕೋದು ಹೇಗೆ ಅಂತ ಎಲ್ಲ ಕಲ್ತಿದ್ರಂತೆ. ಮುಂಚೆ ಹಾಕ್ತಾಯಿದ್ರು, ನಾನು ಚಿಕ್ಕವಳಿರುವಾಗ ನೋಡಿದ್ದೆ. ಅದೇ 1-2 ಅದೊಂದೆರಡು ಕಲ್ತ್ಕೊಂಡಿದ್ರು, ಅದನ್ನೇ ಹಾಕ್ತಿದ್ರು. ಇವಾಗ ಸುಮಾರು ವರ್ಷದಿಂದ ಹಾಕೇ ಇರಲಿಲ್ಲ. ನೋಡೋಣ, ಇವತ್ತು ಹಾಕಲೇಬೇಕು ಮಮ್ಮಿ. ಎಷ್ಟು ಬರುತ್ತೋ ನಿಮ್ಗೆ ಅಷ್ಟು ಹಾಕಿ ಅಂತ ಹೇಳಿದ್ದೀನಿ. ನೋಡೋಣ ಯಾವ ಥರ ಹಾಕ್ತಾರೆ ಅಂತ ವೆಯ್ಟ್ ಮಾಡಿ ನೋಡೋಣ. ರಂಗೋಲಿ ಹಾಕೋದು ಒಂದು ಬಿಟ್ಟರೆ ಇನ್ನು ಬಾಕಿದು ಎಲ್ಲ ದೇವ್ರ ಪೂಜೆ ಮತ್ತು ಈ ಥರ ಹೊಸ್ಲುಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಡೋದು, ಈ ಥರ ಎಲ್ಲ ಪೂಜೆ ಎಲ್ಲ ನಾವು ಮಾಡ್ತೀವಿ. ಬಟ್ ರಂಗೋಲಿ ಮಾತ್ರ ಅಷ್ಟೊಂದು ಮಮ್ಮಿಗೆ ಬರೋದಿಲ್ಲ. ಎಷ್ಟು ಬರುತ್ತೋ ಅಷ್ಟು ಸಿಂಪಲಾಗಿ ಹಾಕ್ಕೊತಾರೆ. ಅದು ನಮ್ಗೆ ಹೊರಗಡೆ ಅಲ್ಲೆಲ್ಲ ಟೈಲ್ಸ್ ಹಾಕಿರೋದ್ರಿಂದ ಆ ಕಲರಲ್ಲಿ ಹಾಕಿದ್ರೂ ಕೂಡ ಕಾಣೋದಿಲ್ಲ. ಏನಮ್ಮ ಈ ಸ್ಟೈಲ್ ರಂಗೋಲಿ ಮರ್ತೋಯ್ತಲ್ಲ, ಹಾಕಿ ಅವಾಗ ಹೆಂಗೋ ಹಾಕಿ, ನಿಮ್ಗೆ ಹೆಂಗೆ ಬರ್ತದೆ ಹಾಕಿ. ಕಾಣದೇ ಇಲ್ಲ ನಮ್ಮ ಟೈಲ್ಸ್ ಮೇಲೆ. ಸ್ವಲ್ಪ ಜಾಸ್ತಿ ತಗೊಂಡ್ಬಿಡಿ. ನೋಡಿದ್ರಲ್ಲ ನಮ್ಮ ಮಮ್ಮಿ ಹೇಗೆ ರಂಗೋಲಿ ಹಾಕಿದ್ರು ಹೊರಗಡೆ ಅಂತೇಳಿ. ಆ ಟೈಲ್ಸಲ್ಲಿ ಅಷ್ಟೊಂದು ಕಾಣೋದಿಲ್ಲ, ಆದರೂ ಮಮ್ಮಿಗೆ ಅಷ್ಟೊಂದು ಚೆನ್ನಾಗಿ ಹಾಕಕ್ಕೆ ಬರೋದಿಲ್ಲ. ಇಷ್ಟೇ ನಾನು ಹೇಳೋ ಅಂಥದ್ದು. ಮತ್ತು ನಮ್ಮ ಮನೆಯಿಂದ ಹೊರಗಡೆ ಅಲ್ಲಿ 2 ತುಳಸಿ ಗಿಡ ಹಾಕಿದ್ರು ಮಮ್ಮಿ, ಚಿಕ್ಕದು. ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಎಲ್ಲನೂ ಹಚ್ಚಿದ್ರು. ಇವಾಗ ಮನೆ ಒಳಗಡೆ ಬಂದು ದೇವ್ರ ಮನೆಯಲ್ಲಿ ದೀಪನ ಹಚ್ಚುತ್ತಾ ಇದ್ದಾರೆ ಅವರು. ನೋಡ್ಬೋದು, ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವರು ನಮ್ಮ ಡ್ಯಾಡಿ, ಅವ್ರು ತೀರ್ಕೊಂಡು ತುಂಬ ವರ್ಷ ಆಯಿತು. ಅವರು ಪೂಜೆ ಮಾಡ್ತಿದ್ದಾರೆ.
ಇವಾಗ ಪೂಜೆ ಎಲ್ಲ ಮುಗೀತು. ನಾನು ನನ್ನ ತಮ್ಮ ಮತ್ತು ನಮ್ಮ ಮಮ್ಮಿ 3 ಜನನೂ ಪೂಜೆ ಮಾಡಿದ್ವಿ. ನನ್ನ ತಮ್ಮ ಇಲ್ಲಿ ನಮ್ಮ ಮಮ್ಮಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತಿದ್ದಾನೆ, ಹಾಗೆ ನಾನು ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತಿದ್ದೀನಿ. ನನ್ನ ತಮ್ಮನಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಅವನು ಡೈಲಿ ಮಮ್ಮಿ ಕಾಲಿಗೆ ಬಿದ್ದು ಒಂದು 4-5 ಸರಿ ಆದರೂ, ಅವನು ಯಾವಾಗಲೇ ಹೊರಗಡೆ ಹೋದರೂ ಕೂಡ ದಿನದಲ್ಲಿ 4 ಸರಿ ಇಲ್ಲ 5 ಸರಿ ಆದ್ರೂ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊತಾನೆ. ಇವಾಗ ಪೂಜೆ ಆಶೀರ್ವಾದ ಎಲ್ಲ ಆಯಿತು. ಸರಿ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವಾಗ ಮಮ್ಮಿ ದೋಸೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅಜ್ಜಿನೂ ಕೂಡ ಬಂದಿದ್ರು. ಅಜ್ಜಿ ತುಂಬ ಒಳ್ಳೆಯವರು, ಅವಾಗ ಬರ್ತಿರ್ತಾರೆ. ನಮ್ಮ ಮನೇಲಿ ಏನು ಮಾಡಿರ್ತೀವೋ ಅದನ್ನು ಅಜ್ಜಿಗೆ ಮಮ್ಮಿ ಊಟ ಆಗಲಿ ಟಿಫನ್ ಆಗಲಿ ಏನಾದರೂ ಸರಿ ಕೊಡ್ತಾರೆ. ಸರಿ, ಇವಾಗ ಬನ್ನಿ ಅಜ್ಜಿ ಏನಿದೆ ಟೇಸ್ಟ್ ಮಾಡಿಬಿಟ್ಟು. ವಿಡಿಯೋ ಮಾಡ್ತಾ ಇದ್ದೀನಿ ಅಜ್ಜಿ, ವಿಡಿಯೋ ಮಾಡ್ತಿದ್ದೀನಿ. ತಿನ್ಬಿಟ್ಟು ಹೇಳಿ, ಟೇಸ್ಟ್ ಹೇಳಿ. ಚೆನ್ನಾಗಿದೆಯಾ? ಸೂಪರ್. ಇಲ್ಲ ಅಜ್ಜಿ, ಎಲ್ಲ ತರಕಾರಿನ ಸೇರಿಸಿ ಮಾಡಿರೋದು. ಹಾಗೆ ನಾವು ಕೂಡ ಟಿಫನ್ ಮಾಡಿರಲಿಲ್ಲ, ನಾನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡ್ತೀನಿ ಇವಾಗ ತಿಂತೀನಿ ಅಂತ. ಟೇಸ್ಟ್ ಇದೆ ಅಂತ ಮಮ್ಮಿನೇ ಮಾಡಿರೋದಿದ್ದು ಬ್ರೇಕ್ಫಾಸ್ಟು. ವಾವ್, ಸೂಪರಾಗಿತ್ತು. ನಾನಂತೂ ಅನ್ಭೋಗಿಸ್ಕೊಂಡು ತಿಂದಿದ್ದೀನಿ. ಮನೆಯಲ್ಲಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಶಿವರಾತ್ರಿಗೆ ತುಂಬಿಟ್ಟು ಅಂತ ಮಾಡ್ತಾರೆ. ನಮ್ಮ ಮನೆ ತುಂಬಿಟ್ಟು ಅಷ್ಟೊಂದು ಯಾರೂ ತಿನ್ನೋದಿಲ್ಲ, ಅದಕ್ಕೆ ನಾವು ತಿನ್ನೋ ಅಂಥ ಸ್ವೀಟ್ನೇ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ ಥರ ಸ್ವೀಟ್ ಮಾಡ್ತೀರಾ, ಏನೇನು ತಿಂಡಿ ಮಾಡ್ತೀರಾ ಶಿವರಾತ್ರಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು. ನಾನು ಕೂಡ ತಿಳ್ಕೊತೀನಿ, ನಾನು ಕೂಡ ನಿಮ್ಮ ಕಮೆಂಟ್ನ ಓದ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ನೀರು ವೇಸ್ಟ್ ಮಾಡಲ್ಲ, ನಾವು ಒಬ್ಬಟ್ಟು ಸಾರು ಮಾಡ್ತೀವಿ. ಮಸಾಲೆ ಎಲ್ಲ ಹಾಕಿ, ಹುಣಸೆ ಹುಳಿ ಬಿಟ್ಟು ಟೊಮೊಟೊ ಎಲ್ಲ ಹಾಕಿ ಅದ್ರ ನೀರು ಹಾಕಿ ಸಾರು ಮಾಡಬೇಕು. ಅದು ನೀವು ಸಾರು ಮಾಡ್ಕೊತೀರ, ನಾವು ಸಾರು ಮಾಡೋದಿಲ್ಲಲ್ಲ. ಹಾಗಾಗಿ ಚೆನ್ನಾಗಿ ಅದು ಹತ್ತಂಗೆನೆ ಹತ್ತಂಗೆ ಹಾಕ್ಬಿಟ್ಟು ಚೆಚ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಹತ್ತಂಗೆನೆ ಎಷ್ಟು ಬೇಕು ಅಷ್ಟು ಸಿಂಗೆ ಅದೆಲ್ಲ ಹಾಕ್ಬಿಟ್ಟು ಆಗ ನೀರಿಲ್ಲ ಆಡಿಸ್ಕೊತೀವಿ, ಮಿಕ್ಸಿ ಆಡಿಸ್ಕೊಂಡು ಆಗ ಅದು ಬೇಯಿಸ್ತೀವಲ್ಲ, ಬೆಣ್ಣೆ ಹಾಕಿ ಚೆನ್ನಾಗಿ ನೀರು ಬತ್ತಂಗೆ ಆಡಿಸ್ಕೊಂಡು ಇರ್ತೀವಿ. ನಾವು ಸಾರು ಮಾಡ್ತೀವಿ. ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಬ್ರೇಕ್ಫಾಸ್ಟು ದೋಸೆ ಆಗಿದ್ದರಿಂದ ಫುಲ್ ನೀರು ಕುಡಿಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ನೀರು ಅವಾಯ್ಡ್ ಆಗುತ್ತೆ. ಸರಿ, ಕಾಫಿ ಕುಡಿಯೋಣ ಅಂತ ಹೇಳಿ ನಾನೇ ಕಾಫಿ ಮಾಡ್ತಾಯಿದ್ದೆ. ಅಜ್ಜಿನೂ ಕೂಡ ಇದ್ರಲ್ಲ, ಅವ್ರಿಗೂ ಕಾಫಿ ಅಂತ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೇ ಪ್ರಿಪೇರ್ ಮಾಡೋಣ ಅಂತೇಳಿ ಕಾಫಿನ ನಾನೇ ಮಾಡ್ತಿದ್ದೀನಿ. ಬಿಸಿಯದ ಕೆಳಗೆ ಕುಡೀರಿ, ಕೊಡ್ತೀನಿ ಕುಡೀರಿ. ಸೂಪರ್ ಕಾಫಿ ಪಲ್ಯ ಭಾಳ ಚೆನ್ನಾಗಿ ಉಂಟು. ಭಾಳ ಚೆನ್ನಾಗಿದೆಯಾ? ಓ ಅಲ್ಲಮ್ಮ, ಬಾಗಿಲು ಒಳಗೆ ಅಜ್ಜಿ ಹತ್ರ ಎಲೆ ಯಾವಾಗಲೂ ಸ್ಟಾಕ್ ಇರುತ್ತೆ. ಅದಕ್ಕೆ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡಿ, ಅಜ್ಜಿ ಹತ್ರ ಎಲ್ಲ ಇಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಇಬ್ಬರೂ ಎಲೆ ಹಾಕ್ಕೊತಾ ಇದ್ದಾರೆ. ಅಜ್ಜಿನೇ ಕೊಡೋದು ಯಾವಾಗಲೂ ಮಮ್ಮಿಗೆ ಎಲೆನ, ತಿನ್ನು ಅಂತ. ಬಟ್ ಮಮ್ಮಿ ಯಾವಾಗಲೂ ತಿನ್ನೋದಿಲ್ಲ, ಯಾವಾಗಾದರೂ ವರ್ಷಕ್ಕೆ 1-2-3 ಸರಿ ತಿಂದರೆ ಅವರು ಹೆಚ್ಚು ಎಲೆನ. ಇವತ್ತು ತಿಂತಿದ್ದಾರೆ. ಇವಾಗ ಇಲ್ಲಿ ನನ್ನ ತಮ್ಮ ಕಾಯಿ ತುರಿತಾ ಇದ್ದಾನೆ, ಒಬ್ಬಟ್ಟಿಗೆ ಹಾಕೋಕ್ಕೆ ಕಾಯಿ ತುರಿನ. ಮಮ್ಮಿಗೆ ತುಂಬ ಹೆಲ್ಪ್ ಮಾಡೋದು ಇವನೇ, ಯಾಕೆಂತಂದರೆ ಮಮ್ಮಿ ಜೊತೆ ಇವನೊಬ್ಬನೇ ಇರೋದಲ್ವಾ, ಮಮ್ಮಿ ಇವನು ಇಬ್ಬರೇ ಇರ್ತಾರೆ ಮನೆಯಲ್ಲಿ. ಅದಕ್ಕೆ ತುಂಬ ಹೆಲ್ಪ್ ಮಾಡ್ತಾನೆ ಮಮ್ಮಿಗೆ. ಏನದು ಎಲ್ಲ ತೋರಿಸು. ಏಲಕ್ಕಿ ಹಾಕು. ಬೆಲ್ಲ ಬೆಲ್ಲ ಕಾಯಿ ತುರಿ ಆಯ್ತು ರೀ. ಸುರಿದ್ಬಿಡು. ಹೆಂಗೆ ನನ್ನ ತಮ್ಮ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋ ಥರ ಎಲ್ಲನೂ ಹೇಗೆ ಮಾಡ್ಕೊಂಡು ಹೋಗ್ತಾನೆ ನೋಡಿ. ಎಲ್ಲರ ಮನೆಯಲ್ಲೂ ಈ ಥರ, ಎಲ್ಲ ಅಮ್ಮಗಳಿಗೂ ಈ ಥರ ಮಗ ಇದ್ಬಿಟ್ರೆ ಎಷ್ಟು ಈಸಿ ಆಗುತ್ತೆ ಅಮ್ಮಂದಿರಿಗಲ್ವ. ಎಲ್ಲರ ಮನೆಯಲ್ಲೂ ಈ ಥರ ಒಬ್ಬ ಮಗ ಇರಲಿ ಅಪ್ಪ ದೇವರೇ. ಯಾಕೆ ಹೆಣ್ಮಕ್ಳು ಏನೂ ಮಾಡೋದಿಲ್ವಾ ಅಂತ ಕೇಳ್ತೀರಾ? ಹೆಣ್ಮಕ್ಳು ಎಲ್ಲ ಮಾಡ್ತಾರೆ,
ಆದರೆ ಅವರು ಮದುವೆ ಆಗಿ ಹೋಗಾದ್ಮೇಲೆ ಯಾರು ಮಾಡ್ತಾರಲ್ವ, ಈ ಥರ ಗಂಡು ಮಕ್ಕಳೇ ಮಾಡಬೇಕು, ಅವರು ಕಷ್ಟ ಆಗಬಾರ್ದು ಅಮ್ಮಂದಿರಿಗೆ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳು ಈ ಥರ ಎಲ್ಲ ಅಮ್ಮಂದಿರಿಗೂ ಎಲ್ಪ್ ಮಾಡಿಕೊಟ್ರೆ ಅವ್ರಿಗೂ ತುಂಬ ಈಸಿ ಆಗುತ್ತೆ. ನಾನು ಕೂಡ ಮಾಡಿದ್ದೀನಿ ಕೆಲಸ, ಬಟ್ ನಂದು ವಿಡಿಯೋ ಯಾರೂ ಮಾಡಿಲ್ಲ ಅಷ್ಟೇ. ನಾನು ಅವ್ರ ವಿಡಿಯೋಗಳನ್ನ ಮಾಡಿದೆ, ಬಟ್ ನನ್ನ ವಿಡಿಯೋ ಮಾಡೋಕ್ಕೆ ಅವ್ರಿಗಾಗಲಿಲ್ಲ. ಏಕೆಂತಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನೇ ವಿಡಿಯೋ ಮಾಡ್ತಿದ್ದೆ. ನನ್ನ ವಿಡಿಯೋನ ಯಾರೂ ಮಾಡಲಿಲ್ಲ ಅಷ್ಟೇ. ಇವಾಗ ಒಬ್ಬಟ್ಟು ಹೂರ್ಣ ಎಲ್ಲ ರೆಡಿ ಆಯಿತು. ಇವಾಗ ಮಾಡೋಕ್ಕೆ ಕೂತ್ಕೊತಾ ಇದ್ದಾರೆ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರು. ಇವಾಗ ಮಮ್ಮಿನೂ ಮತ್ತು ನನ್ನ ತಮ್ಮನೂ ಇಬ್ಬರು ಸೇರಿಕೊಂಡು ಅದನ್ನು ರೆಡಿ ಮಾಡಿ ಕೊಡ್ತಿದ್ದಾರೆ. ಅದನ್ನು ನಾನು ಬೇಯಿಸ್ತೀನಿ. ಹಾಗೆ ನಮ್ಮ ಹಸ್ಬೆಂಡ್ ದುಬೈಯಿಂದ ಕಾಲ್ ಮಾಡಿದ್ರು, ಮಾತಾಡಬೇಕು ಅಂತ. ಅವರು ಮಾತಾಡ್ತಾ ಇದ್ದಾರೆ, ಮಮ್ಮಿನೂ ಮತ್ತು ನನ್ನ ತಮ್ಮನೂ. ಪರವಾಗಿಲ್ಲ ಅಪ್ಪಾಜಿ, ಎಲ್ಲ ಅಡುಗೆ ಮನೆಗೆ ಹಾಕ್ಬಿಟ್ಟವ್ರು ಇವತ್ತು. ಬನ್ನಿ ಒಬ್ಬಿಟ್ಟು ತಿನ್ಕೊಂಡು ಅಪ್ಪಾಜಿ ಪೂಜೆ ಎಲ್ಲ ಆಯ್ತು. ಒಬ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀವಿ. ಒಬ್ಬಿಟ್ಟು ಮಾಡ್ತಾ ಇದೀವಿ. ಒಳ್ಳೆ ಕೆಲಸ ಕೊಟ್ಬಿಟ್ಟವ್ರೆ ಇವತ್ತು. ಹಾಗೆ ಅವ್ರ ಅಳಿಯ ಜೊತೆ ಮಾತಾಡ್ತಾ ನಮ್ಮ ಮಮ್ಮಿ ಅದನ್ನೆಲ್ಲ ಹತ್ರ ಉಂಡೆ ಮಾಡಿ ಕೊಟ್ಟರು. ನಮ್ಮ ಪವಿ ಅದನ್ನೆಲ್ಲ ನೀಟಾಗಿ ತಟ್ಟಿ ಕೊಟ್ಟ. ನಾನು ಅದನ್ನು ಬೇಯಿಸಿದ ವಿಡಿಯೋ ಕೂಡ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಮತ್ತು ಏನೂ ಮಾಡಿಲ್ಲ ಅಂತ ಅನ್ಕೊಂಬಾರ್ದಲ್ವ, ನಾನು ಇವತ್ತು ಎಲ್ಲ ಒಬ್ಬಟ್ಟನ್ನು ನಾನೇ ಬೇಯಿಸಿರೋದು. ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿ ಎಂಡ್ವರೆಗೆ ಎಲ್ಲ ಗೊತ್ತಾಗುತ್ತೆ, ಯಾರು ಎಲ್ಲನೂ ಲಾಸ್ಟ್ವರೆಗೆ ಮಾಡಿದ್ದು ಅಂತ. ನನಗೂ ಬೇಯಿಸಿ ಸಾಕಾಯಿತು ಒಂದೇ ತವದ ಮೇಲೆ. ಸರಿ 2 ತವ ಇಟ್ಕೊಳ್ಳೋಣ ಅಂತ ನಾನು ಇನ್ನೊಂದು ತವ ಇಟ್ಕೊಂಡು 2 ತವದಲ್ಲಿ ಬೇಯಿಸ್ತಾ ಇದ್ದೀನಿ. ಫೈನಲಿ ಆಯಿತು. ಇಷ್ಟು ಬೇಯಿಸಿದ್ದೀನಿ ನೋಡಿ. ಇವತ್ತು ಇನ್ನೂ ಇದೆ, ಬಟ್ ಇವತ್ತು ಮಾಡೋಕ್ಕಾಗಲ್ಲ. ಇವತ್ತಿಗೆ ಇಷ್ಟೇ ಮಾಡೋಕ್ಕಾಗೋದು. ಇಷ್ಟು ಬೇಯಿಸಿದ್ದೀನಿ. ಎಲ್ಲ ರೆಡಿ. ನೀವು ಬನ್ನಿ, ತಿನ್ಕೊಂಡು ಹೋಗಿ ನಮ್ಮನೆ ಒಬ್ಬಟ್ಟನ್ನ ಹೇಗಿದೆ ಅಂತ ಟೇಸ್ಟ್ ನೋಡ್ಬೋದು ನೀವು. ಮಮ್ಮಿ ಇದರಲ್ಲಿ ಸ್ವಲ್ಪ ಒಬ್ಬಟ್ಟುಗಳನ್ನ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಹೋಗ್ತಿದ್ದಾರೆ. ಯಾಕೆಂತಂದರೆ ಫುಲ್ ಇರುವೆಗಳಿದೆ. ಎಲ್ಲಿಟ್ರು ನಮ್ಮ ಮನೆಯಲ್ಲಿ ಫುಲ್ ಇರುವೆಗಳು ತುಂಬ್ಕೊಂಡ್ಬಿಡುತ್ತೆ, ಇನ್ನೇನೆಲ್ಲೇ ಇಟ್ರು. ಅದಕ್ಕೆ ನಾವು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀವಿ. ಬೇಕಾದಾಗ ನಾವು ಸ್ವಲ್ಪ ಅದನ್ನು ಹಂಗೆ ತವ ಮೇಲೆ ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಯಾವಾಗ ಬೇಕೋ ಅವಾಗ ತಿನ್ಬೋದು. ಇದನ್ನು ಇಟ್ಕೊಂಡು ಕೂಡ ತಿನ್ಬೋದು. ಹಾಗೆ ಇಟ್ಟರೆ ಏನಾಗುತ್ತೆ ಅಂತಂದರೆ ಒಂದು 2-3 ದಿನ ಆದ ತಕ್ಷಣ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಕೂಡ ಇರುತ್ತೆ. ಸ್ವಲ್ಪ ತಿನ್ನೋಕ್ಕಿಂತ ಮುಂಚೆ ಒಂದು 1/2 ಅವರ್ ಬಿಫೋರ್ ನಾವು ಎತ್ತಿಟ್ಕೊಂಡ್ರೆ ಅದನ್ನು ತವದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ಬೋದು. ಅದಕ್ಕೆ ಈ ಥರ ಎಲ್ಲ ಎತ್ತಿಡ್ತಾ ಇದ್ದಾರೆ. ಹಾಗೆ ನನ್ನ ತಮ್ಮ ಕೂಡ ಟೇಸ್ಟ್ ಮಾಡಿ ನೋಡ್ದ, ತುಂಬ ಚೆನ್ನಾಗಿತ್ತು. ನಾನು ಕೂಡ ಅದನ್ನು ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದೆ. ನಮ್ಮ ಮನೆಯಲ್ಲೆಲ್ಲ ಒಬ್ಬಟ್ಟು ಮಾಡಿದಾಗೆಲ್ಲ ನಾವು ಹಾಲು ಮತ್ತು ಅದಕ್ಕೆ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ಟನ್ನ ತಿಂತೀವಿ. ಆ ಟೇಸ್ಟು ಸೂಪರಾಗಿರುತ್ತೆ. ಬೇಕಂದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಇಲ್ಲಾಂದರೆ ತುಂಬ ಜನದ್ದು ಮನೆಯಲ್ಲೂ ಕೂಡ ಇದೇ ಥರ ಇರುತ್ತೆ. ಹಾಲು ಮತ್ತು ಗೀಯಲ್ಲಿ ಹಾಕ್ಕೊಂಡು ತಿನ್ನೋರು ಇದ್ದಾರೆ. ಇನ್ ಕೇಸ್ ನೀವೇನಾದರೂ ತಿಂದಿಲ್ಲ ಹಾಗೆ ಅಂತ ಅಂದರೆ ಈ ಥರ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟೊತ್ತು ನಿಂತ್ಕೊಂಡು ಒಬ್ಬಟ್ಟನ್ನ ಬೇಯಿಸಿದ್ದಕ್ಕೆ ನಿಜವಾಗ್ಲೂ ಸಾರ್ಥಕ ಆಯಿತು. ಅಂಥ ಟೇಸ್ಟ್ ಇತ್ತು ಮಾತ್ರ. ನೀವು ಬನ್ನಿ, ಸ್ವಲ್ಪ ತಿನ್ನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತಾ ಇವಾಗ ನಾವು ಏನು ಮಾಡ್ತಿದ್ದೀವಿ ನೋಡಿ. ಈಗ ನಾನು ಈರುಳ್ಳಿನ ಸುಟ್ಕೊಡು ಅಂತ ಅಂದರು ಮಮ್ಮಿ. ನಾನು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸುಟ್ಟಿ ಕೊಡ್ತಿದ್ದೀನಿ. ಇದು ಏನಪ್ಪ ಈ ಥರ ನಾನು ಈರುಳ್ಳಿ ಬೆಳ್ಳುಳ್ಳಿನ ಸುಡ್ತಾ ಇದ್ದೀನಿ ಅಂತ ಅಂದರೆ, ಈ ಥರ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಅವರ ಅಮ್ಮ ಮಾಡ್ತಿದ್ರಂತೆ. ಈ ಥರ ಸಾಂಬಾರು ಮಾಡಿದ್ರೆ ಇದನ್ನು ಹಾಕ್ಬಿಟ್ಟು ಈ ಥರ ಸುಟ್ಬಿಟ್ಟು ಸಾಂಬಾರು ಮಾಡಿದ್ರೆ ಸೂಪರಾಗಿರೋ ಟೇಸ್ಟ್ ಬರುತ್ತಂತೆ ಸಾಂಬಾರು. ಅದಕ್ಕೋಸ್ಕರ ಈ ಥರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಸುಟ್ಕೊಡ್ತಿದ್ದೀನಿ. ಏನು ಸಾಂಬಾರು ಮಾಡ್ತಿದ್ದಾರೆ ಇವತ್ತು ಅಂತ ಹೇಳಿದ್ರೆ, ಒಬ್ಬಟ್ಟು ಕಾಳು ಇರುತ್ತಲ್ವ, ಕಡಲೆಕಾಳು, ಅದನ್ನು ಬೇಯಿಸಿರ್ತೀವಲ್ಲ, ಆ ನೀರನ್ನು ಬಸ್ದುಬಿಟ್ಟು ನಾವು ಆ ನೀರನ್ನು ತಗೊಂಡು ಆ ನೀರಲ್ಲಿ ಒಂದು ಮಸಾಲೆ ಸಾಂಬಾರು ಮಾಡ್ತಾರೆ ಮಮ್ಮಿ. ಅದಂತೂ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ರೈಸ್ ಹಾಕ್ಕೊಂಡು ಸಾಂಬಾರು ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಅದನ್ನ ತಿನ್ನೋಕ್ಕೆ. ಅದಕ್ಕೆ ಅದನ್ನು ಮಾಡಲಿಕ್ಕೋಸ್ಕರ ಮಮ್ಮಿ ಇದನ್ನು ಸುಟ್ಕೊಡು ಅಂತ ಹೇಳಿದ್ರು. ನಾನೇ ಸುಟ್ಟಾಗ ಆ ಮಸಾಲೆ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು.
ಸೂಪರ್ ಕಣಮ್ಮ. ಫೈನಲಿ ಮಮ್ಮಿ ಮಾಡಿರೋ ಒಬ್ಬಟ್ಟು ಕಾಳಿನ ಸಾಂಬಾರನ್ನ ಸವಿಯುವ ಸಮಯ ಬಂದೇ ಬಿಡ್ತು. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರೆ ಹಂಗೆ ನನಗಂತೂ ಎಷ್ಟೊತ್ತು ತಿನ್ಬಿಡೋಣಪ್ಪ ಅನ್ನಿಸ್ತಾಯಿತ್ತು. ತಿಂತಾಯಿದ್ದೀನಿ ನೋಡಿ, ತುಂಬಾ ಇಷ್ಟ ಆಯಿತು. ನನಗಂತೂ ಬೆಳಗ್ಗೆಯಿಂದ ವೀಡಿಯೋನ ಶೂಟ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಬರೀ ಇದೇ ಕೆಲಸದಲ್ಲೇ ಅದು ಶೂಟ್ ಮಾಡೋದು, ಇದು ಮಾಡಿದ್ರೆ ಇದನ್ನು ಶೂಟ್ ಮಾಡೋದು, ಆ ಥರ ಮಾಡ್ತಾನೆ ಇದ್ದೆ. ನೋಡಿ ನಾನು ಯಾವ ಥರ ಆಗ್ಬಿಟ್ಟಿದ್ದೀನಿ ಅಂತ. ಫುಲ್ ಕೂದಲೆಲ್ಲ ಕೆದ್ಕೊಂಡ್ಬಿಟ್ಟಿದ್ದೀನಿ, ಫುಲ್ ಕಣ್ಣೆಲ್ಲ ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ ನೋಡಿ. ಇವಾಗ ನಾನು ಸ್ಟಾರ್ಟಿಂಗ್ ಮಾಡ್ತಿರೋದಲ್ವಾ ವೀಡಿಯೋಸ್ನ, ನನಗೇನೋ ಒಂದು ಸ್ವಲ್ಪ ಕಷ್ಟ ಆದಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ ಅದನ್ನು ಎಡಿಟ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್ ನಿಮಗೆ? ಇವಾಗ ನಾನು ಎಡಿಟ್ ಮಾಡ್ತಾ ಇರೋ ಟೈಮು, ಇದು ಶೂಟ್ ಮಾಡಿರೋ ಟೈಮೇ ಬೇರೆ, ನಾನು ಎಡಿಟ್ ಮಾಡ್ತಾ ಇರೋದು. ಇವಾಗ 2 o'clock ಆಗಿದೆ, ಕರೆಕ್ಟಾಗಿ 2 o'clock. ಇನ್ನೊಂದು 10 ನಿಮಿಷ ಹೋದರೆ ನಾನು ಎಡಿಟಿಂಗ್ ಫಿನಿಶ್ ಮಾಡ್ತೀನಿ. 2 o'clock ಆಗೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನನಗಂತೂ ಇವತ್ತು ಫುಲ್ ಹೆಡೇಕ್ ಆಗಿಬಿಟ್ಟಿದೆ, ನಂಗೆ ಫುಲ್ ನಿದ್ರೆನೂ ಕೂಡ ಬರ್ತಾ ಇದೆ. ಸಾಕಾಯಿತು ಇವತ್ತು ಬೆಳಗ್ಗೆಯಿಂದ. ಓಕೆ, ಗುಡ್ ನೈಟ್ ಟು ಆಲ್. ಥ್ಯಾಂಕ್ ಯು, ಬಾಯ್.